ಈ ವಿಡಿಯೋದಲ್ಲಿ ನ್ಯೂಕಲ್ ಕಾರ್ಡ್ ಅಥವಾ ಮಗು ಕತ್ತು ಸುತ್ತಕೊಂಡಿರುವಂತಹ ಕರುಳು ಬಳ್ಳಿ ಬಗ್ಗೆ ನಾನು ಮಾತಾಡ್ತೀನಿ. ಈಗ ನಾವು ಸ್ಕ್ಯಾನ್ ಮಾಡಿದಾಗ ಪರ್ಟಿಕ್ಯುಲರ್ಲಿ 9 ಮಂತ್ ಸ್ಕ್ಯಾನ್ ಮಾಡಿದಾಗ ತುಂಬಾ ಫ್ರೀಕ್ವೆಂಟ್ ಆಗಿ ನೋಡ್ತೀವಿ. ಆಲ್ಮೋಸ್ಟ್ 30% ಪ್ರೆಗ್ನೆನ್ಸಿಲಿ ಇದಿರುತ್ತೆ. ಏನು ಅಂತಂದ್ರೆ ಮಗುದು ಕತ್ತು ಸುತ್ತ ಕರುಳು ಬಳ್ಳಿ ಈ ತರ ಸುತ್ತಕೊಂಡಿರುತ್ತೆ. ಇದು ವೆರಿ ಕಾಮನ್. ಬಟ್ ನಾನು ಪೇಷಂಟ್ ಅದನ್ನ ಹೇಳಿದಾಗ ತುಂಬಾ ಟೆನ್ಷನ್ ಆಗ್ಬಿಡ್ತಾರೆ. ಸರ್ ಸುತ್ತಕೊಂಡ್ಬಿಟ್ಟಿದ್ಯಾ, ಮಗುಗೆ ಉಸಿರಾಡಕ್ ಆಗಲ್ವಾ, ಪ್ರಾಬ್ಲಮ್ ಆಗತ್ತಾ ಅಂತ. ಹಂಗೆಲ್ಲ ಏನು ಅಲ್ಲ. ಆಕ್ಚುಲಿ ಇಟ್ ಇಸ್ ಸೋ ಕಾಮನ್. ಆಲ್ಮೋಸ್ಟ್ ಔಟ್ ಆಫ್ 10 3 to 4 ಪ್ರೆಗ್ನೆನ್ಸ್ಗೆ ಫೈಂಡಿಂಗ್ಸ್ ಇರುತ್ತೆ. ಅಂಡ್ ಇದರಿಂದ ಏನು ಪ್ರಾಬ್ಲಮ್ ಆಗಲ್ಲ ಅನ್ಲೆಸ್ ಇಟ್ ಇಸ್ ಟೂ ಟೈಟ್. ಬಟ್ ಅದು ವೆರಿ ವೆರಿ ರೇರ್. ಕೆಲವೊಂದ್ಸಲ ಏನಾಗುತ್ತೆ 4-5 ಲೂಪ್ ಇರುತ್ತೆ. ಯೂಶಲಿ ಸಿಂಗಲ್ ಲೂಪ್ ಇಲ್ಲ 2 ಲೂಪ್ ಇರಬಹುದು. ಬಟ್ ಫ್ಯೂ ಕೇಸಸ್ ಅಲ್ಲಿ ತುಂಬಾ ಲೂಪ್ಸ್ ಇರುತ್ತೆ. ಆ ತರ ಕೇಸಸ್ ಅಲ್ಲಿ ಅಷ್ಟೇ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಅದರ್ವೈಸ್ ಸಿಂಗಲ್ ಇಲ್ಲ 2 ಲೂಪ್ಸ್ ಎಲ್ಲ ಇತ್ತು ಅಂದ್ರೆ ಇದರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಅಂಡ್ ನಿಮ್ ಕೆಲವರು ಏನ್ ಮಾಡ್ತಾರೆ, ಡಾಕ್ಟರ್ ಹತ್ರ ಕೇಳಲ್ಲ, ಮನೇಲಿ ರಿಪೋರ್ಟ್ ನೋಡ್ಬಿಟ್ಟು ಅವರೇ ಟೆನ್ಷನ್ ಮಾಡ್ಕೊಂಡು ಕೊರಗ್ತಾ ಇರ್ತಾರೆ. ನಿಮ್ಮ ಫ್ರೆಂಡ್ಸ್ ಅಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿ ಯಾರಾದ್ರೂ ಈ ತರ ಕೊರಗ್ತಾ ಇರ್ಬೋದು. ಸೊ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ, ಸೋ ದಟ್ ಅವರು ಪೀಸ್ಫುಲ್ ಆಗಿ ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡಿ ಅಂಡ್ ಮಗುನ ಡೆಲಿವರಿ ಮಾಡೋಕೆ ನೀವು ಹೆಲ್ಪ್ ಮಾಡೋದಾಗುತ್ತೆ. ಥ್ಯಾಂಕ್ ಯು.